ವೀಡಿಯೋಸ್ ಇದೆ. ಓಕೆ, ಚಿಕ್ಕ ಚಿಕ್ಕ ವೀಡಿಯೋಸ್ ತಾನೆ, ಸ್ವಲ್ಪ ಫಾಲೋ ಅಪ್ ಮಾಡ್ತೀನಿ. ಹಾಯ್ ಬರೋದು ಬನ್ನಿ. ಎಲ್ಲರಿಗೂ ನಮಸ್ಕಾರ. ಭಾಳ ಟೈಮ್ ಆಯ್ತು ಲೈವ್ ಬಂದು. ಇವತ್ತು ಲೈವ್ ಬರಲಿಕ್ಕೆ ಕಾರಣ ಏನು ಅಂತಂದರೆ, ಒಂದು ನಿಮಿಷ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಇವತ್ತು ಹೀರೋ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಐ ಥಿಂಕ್ ಲಾಕ್ಡೌನಲ್ಲಿ ರಿಷಬ್ ಫಸ್ಟ್ ಒಂದು ತಿಂಗಳು ಊರಿಗೆ ಹೋಗಿ ಸೆಟ್ಲಾಗಿದ್ದ. ಬಂದಮೇಲೆ ಕೂತ್ಕೊಂಡು ಸುಮ್ಮನೆ ಒಂದು ದಿವಸ ಮಾತಾಡ್ತಾ ಇದ್ವಿ. ಸರಿ, ನೆಕ್ಸ್ಟ್ ಯಾವಾಗ ಲಾಕ್ಡೌನ್ ಮುಗಿಯೋದು ಇದೆಲ್ಲ ಮಾತುಕತೆ ಆಯಿತು. ನೆಕ್ಸ್ಟ್ ಹೆಂಗೆ ಸಿನಿಮಾ ಇದೆಲ್ಲ ಮಾತುಕತೆ ಆಯಿತು. ಆಮೇಲೆ ನನಗೆ ವಿಷಯ ಗೊತ್ತಿಲ್ಲ. ಅಲ್ಲಿಂದ ಹೋದ ವಿದಿನ್ 1 ವೀಕ್ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ಇವರು ಶೂಟಿಂಗ್ ಹೋಗೋಕ್ಕೆ ರೆಡಿಯಾಗಿದ್ದಾರೆ. ನನಗೆ ಆಶ್ಚರ್ಯ, ಹೆಂಗೆ ಇದು ಇಷ್ಟು ಬೇಗ ಇವರು ಊರಿಂದ ಬಂದು ವಿದಿನ್ 1 ವೀಕ್ ಆಲ್ರೆಡಿ ಒಂದು 25 ಜನರ ಟೀಮ್ ಕಟ್ಕೊಂಡು ಶೂಟಿಂಗ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಹೆಂಗೆ ಅಂತ. ಅದರ ನಂತರ ಸರಿ, ಶೂಟಿಂಗ್ ದಿವಸ ಫಸ್ಟ್ ಡೇ, ನಾಳೆ ಶೂಟಿಂಗ್ ಶುರು ಆಗಬೇಕು. ಬರ್ಡೇ ಒಂದು ರಿಷಬ್ದು. ಸೊ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಂತ ಇವರೆಲ್ಲ ಆಲ್ರೆಡಿ ಒಂದು ವಾರ ಮುಂಚೆನೇ ಹೋಗಿ ಸೆಟ್ಲಾಗಿದ್ರು ಆ ಲೊಕೇಶನಲ್ಲಿ. ಸೊ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕಂತ ನಾನು ಹೋದೆ. ಸ್ವಲ್ಪ ಪಾರ್ಟಿ ಎಲ್ಲ ಆಯಿತು. ಸರಿ, ನಾಳೆಯಿಂದ ಶೂಟಿಂಗ್ ಅಂತ ಹೇಳಿದ್ರು. ಅಲ್ಲಿ ನನಗೆ ಆ್ಯಕ್ಚುಲಿ ಸ್ಕ್ರಿಪ್ಟ್ ರೀಡಿಂಗು ಕೊಟ್ಟರು. ಫಸ್ಟ್ ಹಾಫ್ ರೀಡಿಂಗ್ ಕೊಟ್ಟರು ನನಗೆ. ಫಸ್ಟ್ ಹಾಫ್ ನಾನು ತುಂಬ ಎಂಜಾಯ್ ಮಾಡಿದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ಸ್ಕ್ರಿಪ್ಟ್ ರೆಡಿ ಇದೆ, ಬಟ್ ಇನ್ನೂ ಸ್ವಲ್ಪ ವರ್ಕ್ ಇದೆ. ಅದು ನಾವು ಇನ್ನೂ ಮಾಡ್ತಾ ಶೂಟಿಂಗ್ ಮಾಡ್ತಾ ಅದೆಲ್ಲ ರೆಡಿ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ. ಆಲ್ಮೋಸ್ಟ್ ಐ ಥಿಂಕ್ 25-30 ಡೇಸ್ ನಂತರ ಲಾಸ್ಟ್ ಡೇ ಆಫ್ ಶೂಟಿಂಗ್ ತಿರ್ಗಾ ನನಗೆ ಅಲ್ಲಿ ಮೂಡಿಗೆರೆ ಹೋಗಬೇಕು ಅಂತ ಅನಿಸ್ತು. ತಿರ್ಗಾ ಅಲ್ಲಿಗೆ ಹೋದೆ. ಆ ಟೈಮಲ್ಲಿ ಇವ್ರದ್ದೆಲ್ಲ ಶೂಟಿಂಗ್ ಮುಗ್ದಿದೆ. ಆ್ಯಂಡ್ ನಂಗೆ ಗೊತ್ತಿಲ್ಲ ಇವರಿದ್ದು ಏನೇನು ನಡೀತಿದೆ. ಬರೀ ಅವಾಗ ರಿಷಬ್ ಕಡೆಯಿಂದ ಅಪ್ಡೇಟ್ ಸಿಗ್ತಾ ಇದೆ, ಶೂಟಿಂಗ್ ನಡೀತಿದೆ ಹಿಂಗೆ ಅಂತ. ಬಟ್ ಏನು ನಡೀತಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಅಲ್ಲಿ ಹೋದಾಗ ಸೊ ಲಾಸ್ಟ್ ಡೇ ಆಫ್ ಶೂಟಿಂಗ್ ಅಲ್ಲ, ಸೊ ಪೀಪಲ್ ಆರ್ ಸೆಲೆಬ್ರೇಟಿಂಗ್. ಆ್ಯಂಡ್ ತಿರ್ಗಾ ಇನ್ನೊಂದು ಸೆಲೆಬ್ರೇಷನ್ ಆಯಿತು. ಆ್ಯಂಡ್ ದ ಕೈಂಡ್ ಆಫ್ ಎನರ್ಜಿ ಆ ಜಾಗದಲ್ಲಿ ಹೆಂಗಿತ್ತು ಅಂತಂದರೆ, ನಾನು ರಿಷಬ್ನ ಪಕ್ಕದಲ್ಲಿ ಕರ್ಕೊಂಡೋಗಿ ಹೇಳಿದೆ, ನಿಮಗೆ ಒಂದು ಸಿನಿಮಾದ ಸಕ್ಸಸ್ ಇದೆಯಲ್ಲ, ಸಿನಿಮಾ ಶೂಟಿಂಗ್ ಎಂಡ್ ದಿವಸ ಜನ ಅಲ್ಲಿ ಹೆಂಗಿರ್ತಾರೆ, ಅಲ್ಲಿ ಆ ಎನರ್ಜಿ ಏನು ಇದೆಯಲ್ವ, ಅದರಲ್ಲಿ ನಾವು ಆ್ಯಕ್ಚುಲಿ ನಮ್ಗೆ ಗೊತ್ತಾಗುತ್ತೆ ಸಿನಿಮಾ ಸಕ್ಸಸ್ ಹೆಂಗೆ ಆಗುತ್ತೆ ಅಂತ. ಆ್ಯಂಡ್ ಆ ದಿವಸ ಅಲ್ಲಿ ಎನರ್ಜಿ ಎಷ್ಟಿತ್ತು ಅಂತಂದರೆ, ಸ್ಪೆಷಲಿ ನಂಗೆ ಆ ದಿವಸ ಫೂಟೇಜು ತೋರಿಸಿದ್ರು. ಅವ್ರು ಏನೇನು ಶೂಟ್ ಮಾಡಿದ್ರೆ ಆ ಫೂಟೇಜು ತೋರಿಸಿದ್ರು. ಆ ಫೂಟೇಜ್ ನೋಡಿಬಿಟ್ಟು ಆ್ಯಂಡ್ ಅಲ್ಲಿ ಜನರದ್ದು ಎನರ್ಜಿ ಎಲ್ಲ ನೋಡಿಬಿಟ್ಟು ನಾನು ಅದೇ ದಿವಸ ಹೇಳಿದೆ ರಿಷಬ್ಗೆ, ಈ ಫಿಲ್ಮ್ ಗ್ಯಾರಂಟಿ ಹೇಳಿದ್ದೀನಿ, ಇನ್ನೂ ಪಕ್ಕ ಹಿಟ್ಟಿದ್ದು, ಅದರಲ್ಲಿ ಸೆಕೆಂಡ್ ಡೌಟೇ ಇಲ್ಲ ಅಂತ. ಆ್ಯಂಡ್ ಇವತ್ತು ಟ್ರೈಲರು ಬಂದಿದೆ. ಆ್ಯಂಡ್ ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಂದರೆ ಇವರು ಸಿನಿಮಾ ಎಷ್ಟು ಎಂಜಾಯ್ ಮಾಡ್ಕೊಂಡು ಆ ಸಿನಿಮಾನ ಮಾಡಿದ್ದಾರೆ ಅಂತ. ಆ್ಯಂಡ್ ನೀವೆಲ್ಲರೂ ಆ ಟ್ರೈಲರ್ ನೋಡಿ ಖುಷಿನೂ ಪಟ್ಟಿದ್ದೀರಾ. ಅದ್ಭುತವಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಆಲ್ಮೋಸ್ಟ್ 5 ಲಕ್ಷವರೆಗೂ ವ್ಯೂಸ್ ಆಗ್ತಾ ಬಂತು. ಸೊ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ನಾನು ಒಬ್ಬನೇ ಅಲ್ಲ, ರಿಷಬ್ ಇದ್ದಾರೆ, ಪ್ರಮೋದ್ ಶೆಟ್ಟಿ ಇದ್ದಾರೆ, ನಮ್ಮ ಸಿನಿಮಾದ ಡೈರೆಕ್ಟರ್ ಇದ್ದಾರೆ ಭರತ್ ಅವರು, ಹಾಗೆ ನಮ್ಮ ರಿಷಬ್ ಶೆಟ್ಟಿ ಅವರ ಅರ್ಧಾಂಗಿ ಕಾಸ್ಟ್ಯೂಮ್ ಡಿಸೈನರ್ ಪ್ರಗತಿ ಅವರಿದ್ದಾರೆ. ಸೊ ಅದ್ಭುತವಾಗಿ ಟ್ರೈಲರ್ ಬಂದಿದೆ ಇವತ್ತು. ಮೊದಲನೇದಾಗಿ ರಿಷಬ್ ಹತ್ರ ಮಾತಾಡೋಣ. ಓಕೆ, ಹಾಯ್ ಎಲ್ರಿಗೂ ನಮಸ್ಕಾರ. ಆಫ್ಟರ್ ಲಾಂಗ್ ಟೈಮ್ ರಕ್ಷಿತ್ ಪ್ರೊಫೈಲಿಂದ ಲೈವ್ ಬರ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ರೆಸ್ಪಾನ್ಸ್, ಎಲ್ಲರೂ ತುಂಬ ಚೆನ್ನಾಗಿ ತೊಗೊಂಡಿದ್ದೀರಾ, ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಯಾರೋ ಒಬ್ರು ಬಂದರು ನೋಡಿ, ರಿಷಬ್ ಶೆಟ್ಟಿಗೆ ಜಯವಾಗಲಿ. ಯಾರು? ರಾಜ್ಬಿ ಶೆಟ್ಟಿ ಅವರು. ನಮಸ್ಕಾರ ಅಣ್ಣ. ರಾಜ್ಬಿ ಶೆಟ್ಟಿ ಅವರಿಗೆ ಜಯವಾಗಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಅದ್ಭುತವಾದ ರೆಸ್ಪಾನ್ಸ್. ರಕ್ಷಿತ್ಗೆ ಮುಂಚೆನೇ ತೋರಿಸಿದ್ದೆ, ಅವಾಗಲೇ ಖುಷಿಪಟ್ಟಿದ್ದ ಟ್ರೈಲರ್ನ. ಆ್ಯಂಡ್ ಇವತ್ತು ನೀವೆಲ್ಲ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಿರೋದು ನೋಡಿದ್ರೆ ಇಡೀ ತಂಡ ಖುಷಿಯಾಗಿದ್ದೀವಿ. ಇನ್ನೂ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ದಟ್ಸ್ ಇಟ್, ಏನು ಹೇಳಲ್ಲ. ಟ್ರೈಲರ್ ಬಿಟ್ಟಾಗಿದೆ.
ಅದ್ರ ಬಗ್ಗೆ ನೀವು ಮಾತಾಡಬೇಕು, ನಾವು ಜಾಸ್ತಿ ಮಾತಾಡೋದಕ್ಕಿಂತನೂ. ನಮ್ಮ ನಿರ್ದೇಶಕರಿದ್ದಾರೆ. ಹಾಯ್, ನಮಸ್ತೆ. ನನ್ನ ಹೆಸರು ಭರತ್ ಅಂತ. ಇವತ್ತು ಟ್ರೈಲರ್ ರಿಲೀಸ್ ಆಗಿದೆ. ನೀವು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಮ್ಯೂಸಿಕ್ಗೆ, ವಿಜುವಲ್ಸ್ಗೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಬರ್ತಾ ಇದೆ. ಅಜನೀಶ್ ಲೋಕನಾಥ್ ಅವ್ರ ಮ್ಯೂಸಿಕ್ ಅಂತೂ ತುಂಬ ಕಡೆ ಎಲ್ಲರೂ ಇಷ್ಟಪಟ್ಟು ಅದನ್ನು ಸುಮಾರು ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ರೆಸ್ಪಾನ್ಸಿಗೆ ತುಂಬ ಥ್ಯಾಂಕ್ ಯು. ಇಷ್ಟೇ. ಎಸ್ ನಮ್ಮ ಉಗ್ರ ಹೋರಾಟ ಉಪಾಧ್ಯಾಯರಿದ್ದಾರೆ. ನಾನೇ ಆ ರೌಡಿ. ಓಕೆ, ಮ್ಯೂಸಿಕ್ ಬಗ್ಗೆ ಹೊಗಳಿದ್ರು, ಕ್ಯಾಮ್ರಾಮನ್ ಬಗ್ಗೆ ಹೊಗಳಿದ್ರು, ಡೈರೆಕ್ಟರ್ ಅವ್ರನ್ನವರು ಹೊಗಳ್ಕೊಳಕ್ಕಾಗಲ್ಲ. ಸೊ ಅದ್ಭುತವಾಗಿ ಬಂದಿದೆ ಸಿನಿಮಾ. ಹೋಲ್ ಟೀಮ್ ವರ್ಕ್ ಅಂತಾನೆ ಹೇಳ್ಬೋದು. ಡೈರೆಕ್ಟರ್ ಜೊತೆ ನಮ್ಮ ಇನ್ನಿಬ್ರು 3 ಜನ ರೈಟರ್ಗಳು ಬೇರೆ ಸೇರ್ಕೊಂಡು ಅದ್ಭುತವಾಗಿ ಅದನ್ನ ಫಿನಿಶಿಂಗ್ ಮಾಡಿದ್ದಾರೆ. ಕರಣ್, ಅನಿ ಮತ್ತೆ ನಿತೇಶ್ ಅಂಡ್ ತ್ರಿಲೋಕ್ ಲಿರಿಕ್ಸ್ ಬರೀತಿದ್ದಾರೆ. ತ್ರಿಲೋಕ್. ಸೊ ಅದ್ಭುತವಾಗಿ ಬಂದಿದೆ ಸಿನಿಮಾ ನಮ್ಮ ಅನಿಸಿಕೆ ಪ್ರಕಾರ. ಸೊ ಟ್ರೈಲರ್ಗೆ ಇವತ್ತು ಬಂದಿರೋ ರೆಸ್ಪಾನ್ಸ್ ನೋಡಿದ್ರೆ ನಿಮ್ಗೂ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ಕೊಂಡಿದೀವಿ. ಆಫ್ಟರ್ ಲಾಂಗ್ ಟೈಮ್ 3 ಜನ ಒಟ್ಟಿಗೆ ಕೂತು ಲೈವ್ ಬರ್ತಾ ಇದೀವಿ. ಮೇ ಬಿ ಅರೌಂಡ್ ಕಿರಿಕಿರಿ ಆದ್ಮೇಲೆ 3 ಜನ ಒಟ್ಟಿಗೆ ಕೂತು ಲೈವ್ ಬರ್ತಾ ಇರೋದು ಇವಾಗಲೇ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲಾ ಸಿನಿಮಾಗೂ, ನಮ್ಮ ಇಡೀ ತಂಡಕ್ಕೆ ನೀವು ಸಪೋರ್ಟ್ ಮಾಡಿದೀರಾ. ಅದೇ ತರ ಈ ಸಿನಿಮಾನು ಕ್ಯಾರಿ ಫಾರ್ವರ್ಡ್ ಮಾಡಿ. ಯಾಕಂದ್ರೆ ಥಿಯೇಟರ್ಗಳಿಗೆ ಜನ ಬರ್ತಿಲ್ಲ ಅಂತಿದೆ, ಬಟ್ ಬೇರೆ ಭಾಷೆಗಾದ್ರೆ ಓಡೋಡ್ ಹೋಗ್ತಾರೆ ಅಂತ ಇದೆ. ಅದನ್ನೆಲ್ಲ ಸುಳ್ಳು ಮಾಡೋಣ, ಕನ್ನಡಕ್ಕೂ ಜನ ಬರ್ತಾರೆ ಒಳ್ಳೆ ಸಿನಿಮಾ ಬಂದ್ರೆ ಅಂತ. ಸೊ ಎಲ್ಲರೂ ಬನ್ನಿ. ಆದಷ್ಟು ಇನ್ನು 1 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಬ್ಯಾಕ್ ಟು ರಕ್ಷಿತ್ ಶೆಟ್ಟಿ. ನೀವು ಪ್ರಗತಿಯವರು. ಓಕೆ, ಒಂದ್ಸಲ ಏನಾದ್ರು ವಿಶ್ ಮಾಡ್ಕೊಂಬಿಡಿ ಅಷ್ಟೇ. ಸಂಕ್ರಾಂತಿ ವಿಶೇಷ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಇಲ್ಲಿವರೆಗೂ ರಿಷಬ್ ಎಲ್ಲ ಡೈರೆಕ್ಷನ್ ಮಾಡಿದಾಗ, ಆಕ್ಟಿಂಗ್ ಮಾಡಿದಾಗ, ಪ್ರೊಡ್ಯೂಸ್ ಮಾಡಿದಾಗ ಎಲ್ಲ ಸಿನಿಮಾಗಳು, ಎಲ್ಲ ಕಂಟೆಂಟ್ನ ಸಪೋರ್ಟ್ ಮಾಡಿದ್ದೀರಾ. ಈ ಸಲನೂ ನಿಮ್ಗೆ ತುಂಬ ಸಪೋರ್ಟ್ ಸಿಕ್ಕಿದೆ. ಇದೇ ಥರ ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಸಪೋರ್ಟ್ ನಮ್ಮ ಟೀಮ್ ಮೇಲೆ, ಎಲ್ಲರ ಮೇಲೂ ಹೀಗೆ ಯಾವಾಗಲೂ. ಥ್ಯಾಂಕ್ ಯು. ಹಾಗೆ ಸೊ 1 ತಿಂಗಳಲ್ಲಿ ಸಿನಿಮಾ ಇನ್ನೂ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಓಕೆ, ಅದರ ಜೊತೆಗೆ ಎಲ್ಲ ಕಮೆಂಟ್ಸ್ ಏನಾದರೂ ಇದ್ದರೆ ಅದಕ್ಕೆ ಆನ್ಸರ್ ಮಾಡೋ ಥರ ಇದು ಏನು ಜಾಗ ಸಾಕಾಗಲ್ಲ. ಓಕೆ ಓಕೆ ಸೊ ಚಾರ್ಲಿ ಅಪ್ಡೇಟ್ಸ್ ಕೇಳ್ತಾ ಇದ್ರಿ ಎಲ್ಲರೂ. ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಮುಗಿತಾ ಬಂತು. ಇನ್ನೊಂದು 8 ದಿನ ಶೂಟಿಂಗ್ ಬಾಕಿ ಇದೆ. 6 ದಿನ, 2 ದಿವಸ ಮುಗೀತು ಮೊನ್ನೆ. ಒಂದು 6 ಡೇಸ್ ತಿರ್ಗಾ ವಾಪಸ್ ಕಾಶ್ಮೀರಿಗೆ ಹೋಗಿ ಶೂಟ್ ಮಾಡೋದು ಬಾಕಿ ಇದೆ, ಕ್ಲೈಮ್ಯಾಕ್ಸ್ ಪೋರ್ಷನ್. ಅದು ಬಿಟ್ಟರೆ ಇನ್ನೊಂದು 2 ದಿವಸ ಪ್ಯಾಚ್ ವರ್ಕ್ ಇದೆ. ಸೊ ನಮ್ಮ ಐ ಥಿಂಕ್ ಫಸ್ಟ್ ಹಾಫ್ ಆಲ್ಮೋಸ್ಟ್ ಲಾಕ್ಡೌನ್ ಎಲ್ಲ ಇದ್ದಿದ್ದರಿಂದ ಡಬ್ಬಿಂಗ್ ಮುಗಿಸಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸಿ ಎಲ್ಲನೂ ರೆಡಿ ಆಗಿದೆ. ಬಟ್ ಸೆಕೆಂಡ್ ಹಾಫ್ ಇವಾಗ ಏನು ಶೂಟ್ ಮಾಡಿದ್ದೀವಿ ನಾವು ಅದನ್ನು ರೆಡಿ ಮಾಡಬೇಕಷ್ಟೇ. ಬೈ ಏಪ್ರಿಲ್ ಎಂಡ್ ಐ ಥಿಂಕ್ ಫಿಲ್ಮ್ ಶುಡ್ ಬಿ ರೆಡಿ. ಬಟ್ ನಾವು ಸ್ವಲ್ಪ ರಾಜ್ಬಿ ಶೆಟ್ರೆ ನಮಸ್ಕಾರ. ಸೊ ಏಪ್ರಿಲ್ ಎಂಡ್ ಒಳಗಡೆ ಸಿನಿಮಾ ರೆಡಿ ಆಗುತ್ತೆ. ಸೊ ಮೇ, ಜೂನ್, ಜುಲೈ, ಆಗಸ್ಟ್ ಈ 4 ತಿಂಗಳಲ್ಲಿ ನೋಡಿಕೊಂಡು, ಒಳ್ಳೆ ಟೈಮ್ ನೋಡಿಕೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ. ಹಾಡುಗಳೆಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಬೇರೆ ಲ್ಯಾಂಗ್ವೇಜಲ್ಲೂ, ಎಲ್ಲ ಲ್ಯಾಂಗ್ವೇಜಲ್ಲೂ ಆ್ಯಕ್ಚುಲಿ ಹಾಡುಗಳು ರೆಡಿ ಇದೆ. ಸೊ ನಮ್ಮ ಸಿನಿಮಾ ಕನ್ನಡದಲ್ಲಿ ಸಿನಿಮಾ ರೆಡಿಯಾಗಿ ಬೇರೆ ಲ್ಯಾಂಗ್ವೇಜಲ್ಲೂ ಸಿನಿಮಾ ಡಬ್ ಆಗಬೇಕು. ಈ ಏಪ್ರಿಲ್ ಎಂಡ್ ಆರ್ ಬೈ ಮ್ಯಾಕ್ಸ್ ಮೇ ಐ ಥಿಂಕ್ ದ ಫಿಲ್ಮ್ ಶುಡ್ ಬಿ ರೆಡಿ. ಆ್ಯಂಡ್ ನಾ ಹೇಳ್ದಂಗೆ ಜೂನ್, ಜುಲೈ, ಆಗಸ್ಟ್ ಆ ಟೈಮಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್. ಅದು ಬಿಟ್ಟು ಓಕೆ, ಪಾರ್ಟಿನ ಗುರು, ಕಿರಿಕ್ ಪಾರ್ಟಿ, ಫುಲ್ ಪಾರ್ಟಿ ನೆಕ್ಸ್ಟ್. ಓಕೆ ಓಕೆ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಬೆಸ್ಟ್ ಫಿಲ್ಮ್ ಮಮನಿ ಶ್ರೀಮನ್ನಾರಾಯಣ, ಇದರ ಬಗ್ಗೆ 1-2 ಮಾತು. ಥ್ಯಾಂಕ್ ಯು. ನಿಮ್ಮ ಐ ಥಿಂಕ್ ಅಮೆಝಾನಲ್ಲಿ ಬೇರೆ ಲ್ಯಾಂಗ್ವೇಜ್ ಅವರು ಇನ್ನೂ ಜಾಸ್ತಿ ಸಿನಿಮಾಗಳನ್ನು ನೋಡಿಕೊಂಡು ಕನ್ನಡದಲ್ಲೇ ಸಿನಿಮಾ ನೋಡ್ತಾ ಇದ್ದಾರೆ. ಸೊ ನಾವು ಬೇರೆ ಲ್ಯಾಂಗ್ವೇಜ್ ನಾವು ಡಬ್ ಮಾಡಿದ್ರು ಅದನ್ನು ಇನ್ನೂ ಅಪ್ಲೋಡ್ ಮಾಡುವಂತಹ ನಮಗೆ ಸಂದರ್ಭ ಸಿಕ್ಕಿಲ್ಲ. ಪುಷ್ಕರ್ ಮಲ್ಲಿಕಾರ್ಜುನ ಅವ್ರ ಹತ್ರ ಕೇಳಬೇಕು ನೀವು, ಯಾಕಂದರೆ ಅದು ಕಂಪ್ಲೀಟ್ಲಿ ಆ ಜವಾಬ್ದಾರಿ ಅವ್ರ ಹತ್ರನೇ ಇರೋದು. ಸಂಯುಕ್ತ ಹೆಗ್ಡೆ ಬರ್ಡೇ ರಿಲೀಸ್, ಪ್ರೊಬ್ಯಾಬ್ಲಿ ಎಸ್, ನೋಡೋಣ. ರಾಜ್ಬಿ ಶೆಟ್ರು ಬಿಡ್ತಿಲ್ಲ. ಕಾಸ್ ಆರ್ ಕೊರಿಯರ್ಡ
ಅಂಜಲ್ಗೆ ಶಶಾಂಕ್ ಬಾಯ್ಸೂನು ಅಡ್ವಾನ್ಸ್ ಹ್ಯಾಪಿ ಬರ್ಡೇನಾ ಇನ್ನೂ ಟೈಮ್ ಇದೆ ಅಣ್ಣ. ವಾಟ್ ಹ್ಯಾಪನ್ ಟು ಏಸ್ ಅಂಡ್ ಹಿಂದಿ ವರ್ಷನ್ ಈಸ್ ಆಲ್ರೆಡಿ ಸೋಲ್ಡ್. ಐ ಆಮ್ ನಾಟ್ ಶ್ಯೂರ್ ಎಲ್ಲಿ ಬರುತ್ತೆ ಅಂತ, ಬಟ್ ಇಟ್ ಈಸ್ ಸೋಲ್ಡ್ ಆಲ್ರೆಡಿ. ಸೊ ಇಟ್ ಮಸ್ಟ್ ಕಮ್ ಸಮ್ ಟೈಮ್. ಹ್ಯಾಪಿ ಮಕರ ಸಂಕ್ರಾಂತಿ ನಿಮಗೂ ಸಹ. ಚೂರು ತುಳುಟ್ ಪಾತಿರ್ಗೆ ಐಕ್ದಾನಿ ಮತ್ತೆ ತಗೊಂಡಲ್ಲ ಇದು ಕ್ವಶನ್ ಕೇಳನೆ ನಾನು ಆನ್ಸರ್ ಮಾಡ್ಬೋದು. ಖಾಲಿ ಪಾತಿರೆ ಮಾಡಿ ಎಂಚಿ ನಾನು ಪಾತಿರ್ ನಾನು. ಪುಣ್ಯಕೋಟಿ ಯಾವಾಗ ಸರ್? ಓಕೆ, ನಾನು ಮೊದಲು ಅದೇ ರಿಚಿ ಮುಗಿದ ಮೇಲೆ ಫೆಬ್ರವರಿಯಿಂದ ಸಪ್ತಸಾಗರದ ಆಚೆ ಇಲ್ಲೋ ಅದು ಶುರು ಆಗುತ್ತೆ ಶೂಟಿಂಗ್. ಅದರ ನಂತರ ಚಾರ್ಲಿ ಮುಗಿದ ಮೇಲೆ ಸಪ್ತಸಾಗರದ ಆಚೆ ಇಲ್ಲೋ ಶೂಟಿಂಗ್ ಶುರು ಆಗುತ್ತೆ. ಅದರ ನಂತರ ರಿಚಿ ಇದೆ. ಅದರ ನಂತರ ಪುಣ್ಯಕೋಟಿ ಪ್ಲ್ಯಾನ್ ಮಾಡ್ತಿರೋದು. ಸುದೀಪ್ ಸರ್ ಜೊತೆ ಫಿಲ್ಮ್ ನೋಡೋಣ. ಇನ್ನು ಕಮಿಟ್ ಆಗಿರೋ ಸಿನಿಮಾಗಳನ್ನು ಮೊದಲು ಮುಗಿಸ್ಬೇಕು. ಆಮೇಲೆ ಸ್ಕ್ರಿಪ್ಟ್ ರೆಡಿ ಮಾಡ್ತೀನಿ ನಾನು. ಅರ್ಧ ಬರೆದು ಮುಗಿಸಿದ್ದೀನಿ ಅಷ್ಟೇ. ಲೆಟ್ಸ್ ಸಿ. ಹ್ಯಾಪಿ ಬರ್ಡೇ ಬಾಸ್. ನನ್ನ ಬರ್ಡೇ ಅಲ್ಲ ಅಣ್ಣ ಇವತ್ತು. ಚಾರ್ಲಿ ಮೂವಿ ಯಾವಾಗ ರಿಲೀಸ್ ಇವಾಗಷ್ಟೇ ಹೇಳಿದೆ ನಾನು. ಮೋಸ್ಟ್ಲಿ ಮೇ, ಜೂನ್, ಜುಲೈ, ಆಗಸ್ಟ್ ಆ ಟೈಮಲ್ಲಿ ರಿಲೀಸ್ ಪ್ಲ್ಯಾನ್. ಎನಿ ಪರ್ಟಿಕ್ಯುಲರ್ ರೀಸನ್ ಫಾರ್ ಯುವರ್ ಕರೆಂಟ್ ಲುಕ್? ದಿಸ್ ಈಸ್ ಚಾರ್ಲಿ ಕ್ಲೈಮ್ಯಾಕ್ಸ್ ಲುಕ್. ಸೊ ನಾನು ಗಡ್ಡ ತೆಗಿಯೋಂಗಿಲ್ಲ, ಕೂದಲು ಕಟ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಹೇಮಂತ್ ಸರ್, ಲವ್ ಯು ಮಚ್. ಲವ್ ಯು ಟು. ಹೂ ಈಸ್ ಯುವರ್ ಫೇವ್ರೇಟ್ ಕನ್ನಡ ಆಥರ್? ವಾಟ್ ಜಾನರ್ ಡು ಯು ಲೈಕ್ ಟು ರೀಡ್ ಮೋಸ್ಟ್ ಫಿಕ್ಷನ್ಸ್? ನನಗೆ ಮಿಥಾಲಜಿ ತುಂಬ ಇಷ್ಟ. ಆ್ಯಂಡ್ ಫೇವ್ರೇಟ್ ಕನ್ನಡ ಬುಕ್ ಅಂತಂದರೆ ನನಗೆ ಪರ್ವ ತುಂಬ ಇಷ್ಟ. ಆ್ಯಂಡ್ ಮಹಾಸಂಪರ್ಕ ಅಂತ ಒಂದು ಬುಕ್ ಇದೆ. ಅದು ತುಂಬ ಅದ್ಭುತವಾಗಿರೋಂತಹ ಪುಸ್ತಕ. ನೀವು ಓದಿಲ್ಲ ಅಂತಂದರೆ ಎಲ್ಲರೂ ಓದಬೇಕು ಅದನ್ನು. ಸುಮ್ಮನೆ ಬರೀ ಫಿಲ್ಮ್ ಮಾಡಬೇಡಿ ಸರ್. ಮತ್ತೇನು ಮಾಡಬೇಕು? ಫಿಲ್ಮ್ ಮಾಡಿದೆ. ಅಭಿಷೇಕ್ ಅವ್ರು ಹೇಳ್ತಾರೆ ಲವ್ ಯು ಬಾಸ್. ಲವ್ ಯು ಟು. ಜನ್ನು ಗಣಿಗ ಅವ್ರು ಹೇಳ್ತಿದ್ದಾರೆ ದಾನಿ ಮಸ್ತ್ ಸಪುರಾತರ್. ಚಾರ್ಲಿದ ಕ್ಲೈಮ್ಯಾಕ್ಸ್ಗೆ ಸಪುರ ಹೊಡೋಣ ಚೂರು ಅಂಚಾದ ಸಪುರ ಆತೀನಿ ಆತ್ಲದಲ್ಲ ಸಪುರ ಆತಿ ಜಾನು ಮಾತ್ರ. ಹಾಂ, ಸೊ ವಾಟ್ ಎವರ್ ರೈಟ್ ನಾವು ಸ್ಟೇಟ್ ಐ ಆಮ್ ಇನ್, ದಟ್ ಈಸ್ ಬಿಕಾಸ್ ಆಫ್ ಕಿರಣ್ ರಾಜ್. ಸರ್, ಯಾವ ಹಾಲಿವುಡ್ ಆ್ಯಕ್ಟರ್ಗೂ ಕಮ್ಮಿ ಇಲ್ಲ ಸರ್ ನೀವು. ಐ ಆಮ್ ಬಿಗ್ ಫ್ಯಾನ್ ಆಫ್ ಯು. ಥ್ಯಾಂಕ್ ಯು. ಕ್ಯಾಪ್ ತೆಗೀರಿ. ಅಲ್ಲ, ಕೂದಲು ಸ್ವಲ್ಪ ಹಿಂಗಿಂಗೋ ಇದೆ ಅದು. ಸೊ ಕ್ಯಾಪ್ ತೆಗಿಯೋದು ಬೇಡ ಅಂತ ನಾನು ಆ್ಯಕ್ಚುಲಿ ಫಸ್ಟ್ ತೆಗೆದು ನೋಡಿದೆ, ಬೇಡ ಅಂತ. ದಿವ್ಯಾಂತ್ ನಾಯಕ್, ಕ್ಯಾಮಿಯೋ ರೋಲ್ ಕೊಡ್ತೀರಾ? ಬನ್ನಿ, ನೀವು ಬಂದು ಜಾಯ್ನ್ ಆಗಿ ಮೊದಲು. KGF ಟೀಸರ್ ಕ್ರಿಯೇಟೆಡ್ ಹಿಸ್ಟ್ರಿ, ಸೊ ಟೆಲ್ 2 lines ಅಬೌಟ್ ಇಟ್. ಅದ್ಭುತವಾಗಿರುವಂಥ ಟ್ರೈಲರ್. ಆ್ಯಂಡ್ ಎವ್ರಿ ಫಿಲ್ಮ್ ಆರ್ ವಾಟ್ ಎವರ್, ಐ ಥಿಂಕ್ ಪ್ರಶಾಂತ್ ನೀಲ್ ಏನೇ ಕಂಟೆಂಟ್ ಹೊರಗೆ ತಂದರು, ಐ ಬಿಕಮ್ ಅ ಬಿಗರ್ ಫ್ಯಾನ್ ಆಫ್ ಹಿಮ್ ಆ್ಯಸ್ ಎ ಫಿಲ್ಮ್ ಮೇಕರ್. ಬಿಕಾಸ್ ಐ ನೋ ವಿಜುವಲಿ ಒಂದು ಸಿನಿಮಾನ ಆ ಥರ ತೋರಿಸ್ಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತ. ಆ್ಯಂಡ್ ಆಬ್ವಿಯಸ್ಲಿ ಇಟ್ಸ್ ಹೋಲ್ ಟೀಮ್ ಎಫರ್ಟ್. ನಾನು ಪ್ರತಿ ಸಲ ಅವ್ರ ಹತ್ರ ಮಾತಾಡಿದಾಗೂ ಅವ್ರು ಹೇಳ್ತಾ ಇರ್ತಾರೆ ಇಟ್ಸ್ ಅ ಟೀಮ್ ಎಫರ್ಟ್ ಅಂತ. ಹಾಗೂ ಯಶ್ ಲುಕ್ ಸ್ಟನ್ನಿಂಗ್ ಆಗಿದೆ. ಐ ಥಿಂಕ್ ಹಿ ಲುಕ್ಸ್ ಅಮೇಝಿಂಗ್. ಆ್ಯಂಡ್ ಇವಾಗ ಈಸ್ ಅ ಪ್ಯಾನ್ ಇಂಡಿಯಾ ಸ್ಟಾರ್ ನೌ, ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಮುಂದಿನ ಡೈರೆಕ್ಷನ್ ಯಾವಾಗ ಶೆಟ್ರೆ? ಇನ್ನೇನು ಗೊತ್ತಾಗುತ್ತೆ. ಹಂಬಲ್ ರಿಕ್ವೆಸ್ಟ್ ಟು ನಾಟ್ ಕಾಲ್ ಇಟ್ ಮಿಥಾಲಜಿ, ಇನ್ಸ್ಟೆಡ್ ಏನ್ಷಂಟ್ ಇಂಡಿಯನ್ ಹಿಸ್ಟ್ರಿ ವುಡ್ ಸೌಂಡ್ better. Very true. Okay. ನನ್ನ ಹೇರ್ ಸ್ಟೈಲ್ ಆಕ್ಚುಲಿ ಚೆನ್ನಾಗಿದೆ ಅಂತ ರಾಜ್ ಶೆಟ್ರು ಕಂಪ್ಲೀಟ್ ಆಗಿ. Okay, so share something about the web series. We heard you are producing one South Canada. So so Ekam ಅಂತ ಒಂದು ವೆಬ್ ಸೀರೀಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ ಪರಂಬ ಸ್ಟುಡಿಯೋಸಿಂದ, ಇನ್ ಕೊಲಾಬ್ರೇಷನ್ ವಿತ್ ಜರ್ನಿಮ್ಯಾನ್ ಸ್ಟುಡಿಯೋಸ್. ಸೊ ಇಟ್ಸ್ ತುಂಬ ಕಂಪ್ಲೀಟ್. ಐ ಥಿಂಕ್ ಇಟ್ ಹ್ಯಾಸ್ 7 or 8 episodes, ಆ್ಯಂಡ್ ಪ್ರತಿಯೊಂದು ಎಪಿಸೋಡ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಪೂರ್ತಿ ವೆಬ್ ಸೀರೀಸ್ ವಿಲ್ ಬಿ ಶಾಟ್ ಇನ್ ಸೌತ್ ಕೆನರಾ, ಆ್ಯಂಡ್
ಅಂದರೆ ನಮಗೆ ಎವ್ರಿ ಸೀಸನ್ ನಾವು ದ ಫಸ್ಟ್ ಸೀಸನ್ ವಿಲ್ ಸ್ಟಾರ್ಟ್ ಫ್ರಮ್ ಸೌತ್ ಕೆನರಾ ಆ್ಯಂಡ್ ಸೆಕೆಂಡ್ ಸೀಸನ್ ವಿ ವಾಂಟ್ ಟು ಶಿಫ್ಟ್ ಬೇಸ್ ಟು some other place and tell 7 stories about that place. So that's the idea. So ಕರ್ನಾಟಕದ ಬೇರೆ ಬೇರೆ ಪ್ರದೇಶನ ಕವರ್ ಮಾಡುವಂಥ ಒಂದು ಪ್ಲಾನ್ ಇರೋದು ಪ್ರತಿ ಸೀಸನಲ್ಲೂ. ಸೊ ಆ ಒಂದು ನಿಟ್ಟಲ್ಲಿ ನಾವು ಈ ವೆಬ್ ಸೀರೀಸ್ನ ಶುರು ಮಾಡಿದ್ದೀವಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. Your opinion on industry revolution, example KGF made the whole world to turn towards Karnataka. Yeah, I think content matters today. ಸಿನಿಮಾದ ಕಾಂಟೆಂಟ್ ಚೆನ್ನಾಗಿದ್ರೆ ಇವತ್ತು ಲ್ಯಾಂಗ್ವೇಜ್ ಬಾರ್ ಎಲ್ಲರೂ ಯಾವ ಸಿನಿಮಾ ನೋಡೋಕ್ಕೂ ರೆಡಿ ಇರುವಂತಹ ಟೈಮ್ ಇವತ್ತು. ಆ್ಯಂಡ್ ಸ್ಪೆಷಲಿ OTT ಪ್ಲ್ಯಾಟ್ಫಾರ್ಮ್ಸಲ್ಲಂತೂ ನಮಗೆ ಇನ್ನೂ ದೊಡ್ಡ ಅವಕಾಶ. ಸೊ ಎಸ್ the future is very bright. And I'm very sure that next ಆ ಇಂಡಸ್ಟ್ರಿ ದೊಡ್ಡದು, ಈ ಇಂಡಸ್ಟ್ರಿ ಚಿಕ್ಕದು, ಎಲ್ಲ ಮುಂಚೆ ಈ ಥರದ ಮಾತುಗಳೆಲ್ಲ ಇತ್ತಲ್ವ, ಇನ್ನು ಮುಂದೆ ಅದಿರಲ್ಲ. ಆಲ್ ದ್ಯಾಟ್ ಮ್ಯಾಟರ್ಸ್ ಇಸ್ ದ ಫಿಲ್ಮ್, ಆ್ಯಂಡ್ ದ ಫಿಲ್ಮ್ ಇಸ್ ಗುಡ್, ಇಫ್ ದ ಕಾಂಟೆಂಟ್ ಇಸ್ ಗುಡ್, ವಿ ಕ್ಯಾನ್ ವಿನ್ ದ ವರ್ಲ್ಡ್. ಆಲ್ ರೈಟ್, ಚಾರ್ಲಿ ಬಗ್ಗೆ ಹೇಳಾಯಿತು. ಸೊ ಅಷ್ಟೇ. So let's say bye to the whole team once. Bye. Thank you. ಎಲ್ಲರೂ ಆಲ್ರೆಡಿ ಟ್ರೈಲರ್ ನೋಡಿರ್ತೀರಾ, ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ. ಎಲ್ರಿಗೂ ಟ್ರೈಲರ್ನ ಸ್ಪ್ರೆಡ್ ಮಾಡಿ, ಲೈಕ್ ಮಾಡಿ ಟ್ರೈಲರ್ನ, ಆ್ಯಂಡ್ ಕಮೆಂಟ್ ಮಾಡಿ. ಸೊ ರಿಷಬ್ ಶೆಟ್ರು ಎಲ್ಲ ಕಮೆಂಟ್ ಓದ್ತಾರೆ. ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ರಾಜು ಶೆಟ್ರೆ, ಥ್ಯಾಂಕ್ ಯು. Bye. Thank you all. Have fun. Okay, ಇದನ್ನ ಇವಾಗ ಸ್ಟಾಪ್ ಹೆಂಗ್ ಮಾಡೋದು? ಮೇಲೆ ಇದಾ? Okay. ಬಾಯ್. Cross.